ಚೆನ್ನಾಗಿ ಓದಿ ದೊಡ್ಡ ವಿದ್ಯಾವಂತಿ ಆಗಬೇಕು. ನೀನು ಮತ್ತೆ ತಾರಾ ನನ್ನ ಬದುಕಿನ 2 ಪುಟಗಳಮ್ಮ. ಆ ಪುಟಗಳನ್ನು ತಿರುವಿ ನೋಡ್ತಾ ಇದ್ರೆ ಸರಳ, ವಿನಯ, ತಾಳ್ಮೆ ತುಂಬಿರಬೇಕು. ನೋಡುಗರ ಮನಸ್ಸಿನಲ್ಲಿ ಎಂಥ ಒಳ್ಳೆಯ ಗುಣ ಎಂದು ಕಣ್ತುಂಬಿಕೊಂಡು ಹೊಗಳಬೇಕು. ದೀಪ, ವಿದ್ಯೆ ಎನ್ನುವುದು ಒಂದು ದೊಡ್ಡ ಸಾಗರವಿದ್ದಂತೆ. ಅಹಂಕಾರವನ್ನು ಬಿಟ್ಟು ಆ ವಿದ್ಯೆಯನ್ನು ಬಳಸ್ಕೊಳ್ಬೇಕು. ಆಗ್ಲೇ ತಾಯಿ ಆ ವಿದ್ಯಾ ಸರಸ್ವತಿ ನಮ್ಗೆ ಒಲಿಯೋದು. ಅಣ್ಣ, ಏನಣ್ಣ ಹೀಗೆ ಮಾತಾಡ್ತಾ ಇದ್ಯಾ? ಈ ನಿನ್ನ ತಂಗಿನ ಅಷ್ಟೊಂದು ದುರಂಕಾರಿ ಅಂತ ತಿಳ್ಕೊಂಡಿದ್ಯಾ? ಅಣ್ಣ ನೋಡು, ನೀನು ಹೇಳ್ಕೊಟ್ಟು ಆದಿಲ್ಲೇ ನಡೆದಿದ್ದೀನಿ. ಅದನ್ನು ಬಿಟ್ಟು ಯಾವತ್ತೂ ಯಾವುದೇ ಕಾರಣಕ್ಕೂ ಕೆಟ್ಟ ಮಾರ್ಗದಲ್ಲಿ ನಡೆಯೋದಿಲ್ಲ. ನೋಡು, ನೀನು ನನ್ನನ್ನು ಧೈರ್ಯವಾಗಿ ನಂಬಣ್ಣ. ನಂಬಿಕೆ ಇದೆಯಮ್ಮ. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಶ್ರೀಮಂತಿಕೆಯ ಮದದಿಂದ ಕೆಲವೊಂದು ಹತಾಚುರ್ಯಗಳು ನಡೆದೋಗ್ತವೆ. ಅದಕ್ಕೆ ಅಮ್ಮ ನಾನು ನಿಮ್ಮನ್ನು ಈಗಲೇ ಎಚ್ಚರಿಸ್ತಾ ಇರೋದು. ಯಾಕಂದ್ರೆ ನಾವು ಕಡು ಬಡತನದಲ್ಲಿ ಹುಟ್ಟಿ ಚಿಕ್ಕೋರಿರುವಾಗಲೇ ತಂದೆ ತಾಯಿಯನ್ನು ಕಳ್ಕೊಂಡು ಅನಾಥರಾಗಿ ಬೆಳೆದು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ನಾನು ಬಹಳ ಕಷ್ಟಪಟ್ಟಿದ್ದೀನಿ ತಾಯಿ. ಇದೆಲ್ಲ ಮಾಡಿದ್ದು ಯಾರಿಗೋಸ್ಕರ? ನನ್ನ ಒಡ ಹುಟ್ಟಿದ ತಂಗಿಯರು ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಓದಿ ದೊಡ್ಡ ಮನೆ ಸೇರಿ ಜೀವನದುದ್ದಕ್ಕೂ ಸುಖ ಸಂತೋಷದಿಂದ ಬಾಳ್ಬೇಕು ಅಂತ ತಾನೆ. ನೋಡು ದೀಪ, ಯಾವಾಗ್ಲೂ ಆಚಾರವೇ ಸ್ವರ್ಗ, ಅನಾಚಾರವೇ ನರ್ಕ ಎಂಬ ನಾಡ್ನುಡಿಯನ್ನು ತಿಳಿದು ಹೆಜ್ಜೆ ಇಡ್ತಾ ಹೋಗ್ಬೇಕಣಮ್ಮ. ಹೆಜ್ಜೆ ಇಡ್ತಾ ಹೋಗ್ಬೇಕು. ಅಣ್ಣ, ಚಿಕ್ಕದ್ರಲ್ಲೇ ತಂದೆ ತಾಯಿನ ಕಳ್ಕೊಂಡು ನಮ್ಗೆ ನಾವ್ ಯಾವತ್ತೂ ಅನಾಥರು ಅಂತ ಅನ್ನಿಸ್ಲೇ ಇಲ್ಲ ಗೊತ್ತಾ? ಯಾಕೆ ಗೊತ್ತಣ್ಣ, ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಳಿಗೆ ತೋರಿಸೋ ಪ್ರೀತಿ, ವಾತ್ಸಲ್ಯ, ಸುಖ, ಸಂತೋಷ ಏನಿದೆಯೋ ಅದಕ್ಕಿಂತ ಹೆಚ್ಚಾಗಿ ನೀನು ನಮ್ಮನ್ನು ನೋಡ್ಕೊಂಡಿದ್ಯಾ. ನನ್ಗೆ ಯಾವತ್ತು ನನ್ನ ಹೆತ್ತವರು ಬೇಕು ಅಂತಾನೆ ಅನ್ನಿಸ್ಲಿಲ್ಲ ಅಣ್ಣ. ನನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ. ಹೇ ಹುಚ್ಚಿ, ಇಷ್ಟಕ್ಕೆಲ್ಲ ಅಳ್ತಾರ? ಜೀವನ ಅನ್ನೋದು ಒಂದು ದೊಡ್ಡ ಸಾಗರವಿದ್ದಂತೆ. ಆ ಸಾಗರದಲ್ಲಿ ತೇಲುವ ದೋಣಿ ಕೆಲವೊಂದು ಬಾರಿ ಇದ್ದಕ್ಕಿದ್ದಂತೆ ಅಲೆಗಳು ಎದ್ದಿ ಅಪ್ಪಳಿಸುತ್ತವೆ. ಆದರೆ ಆ ದೋಣಿ ನಡೆಸುವ ನಾವಿಕ ಆ ಅಲೆಗಳನ್ನ ತಪ್ಪಿಸಿಕೊಂಡು ಹೇಗೋ ಮುಂದೆ ಹೋಗ್ತಾನೆ. ಅದೇ ರೀತಿ ಜೀವನ ನಮಗೆ ಕೆಲವೊಂದು ಸಂದರ್ಭದಲ್ಲಿ ಕಷ್ಟ ಕಾರ್ಪಣ್ಯಗಳು ಎದುರಾಗ್ತವೆ. ಅದನ್ನ ನಾವು ಧೈರ್ಯದಿಂದ ಎದುರಿಸ್ಬೇಕು ತಾಯಿ. ಆಗ್ಲೇ ನಮ್ಮ ಜೀವನ ಸಾರ್ಥಕವಾಗೋದು. ಅಣ್ಣ, ನಾನು ನೋಡ್ತಾನೆ ಇದ್ದೀನಿ, ಒಳ್ಳೆ ನಮ್ಮ ಹೈಸ್ಕೂಲ್ ಮೇಷ್ಟ್ರು ಸಿದ್ದೇಗೌಡ ಲಚ್ಚರ್ ಕೊಟ್ಟಂಗೆ ಚಿಕ್ಕ ಮಕ್ಳಿಗೆ ಪಾಠ ಮಾಡ್ದಂಗೆ ಮಾಡ್ತಾನೆ ಇದೆಯಾ. ಅಲ್ಲ, ನಾನು ನೀನು ಇನ್ನೂ ಚಿಕ್ಕ ಮಗು ಅನ್ಕೊಂಡಿದ್ಯಾ? ನಾನೀಗ ಬೆಳೆದು ದೊಡ್ಡೋಳಾಗಿ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಗೊತ್ತಾ? ದೀಪ, ನೀನು ಈಗಲೂ ನಂಗೆ ಚಿಕ್ಕ ಮಗುನೇ ಕಣಮ್ಮ. ಯಾಕಂದ್ರೆ ನನ್ನ ತಂಗಿಯರ ಗುಣ ಅಪರಂಜಿ ಅಂತ ಗೊತ್ತು. ನಾನು ನಿನ್ನ ಅಣ್ಣನಾಗಿ 4 ಬುದ್ಧಿ ಮಾತು ಹೇಳ್ಬೇಕಾದ್ರು ನನ್ನ ಕರ್ತವ್ಯ ತಾಯಿ. ಯಾಕಂದ್ರೆ ಮುಂದೆ ನೀವು ಮದುವೆಯಾಗಿ ಗಂಡನ ಮನೆ ಸೇರುವಾಗ ನಿಮ್ಮ ಅತ್ತೆ ಮಾವಂದಿರು ಈ ಹುಡುಗಿಗೆ ವಿದ್ಯೆ ಕಲಿಸಿದ್ದಾರೆ ಹೊರತು ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನು ಕಲಿಸ್ತಿಲ್ಲ. ಮೊದಲೇ ತಂದೆ ತಾಯಿ ಇಲ್ದ ಬೆಳೆದ ಮಕ್ಕಳು ಜವಾಬ್ದಾರಿ ಇಲ್ಲದೆ ಬೆಳೆದಿದ್ದಾರೆ ಅಂತ ತಿಳ್ಕೋಬಾರ್ದು ಕಣಮ್ಮ. ಅದಕ್ಕೆ ತಾಯಿ ನಾನು ನಿಮ್ಮನ್ನು ಈಗಲೇ ಎಚ್ಚರಿಸ್ತಾ ಇರೋದು. ಅಣ್ಣ, ಚಿಕ್ಕದ್ರಿಂದ ನೀನ್ ತೋಳ್ ತೆಕ್ಕೆಲೆ ಬೆಳೆದ ನಾವು ಯಾವತ್ತಿದ್ರು ನೀನು ಹಾಕೊಟ್ಟ ಅದಿಲ್ಲೇ ನಡಿತೀವಿ ಅಣ್ಣ. ಯಾವತ್ತೂ ಕೆಟ್ಟ ಮಾರ್ಗದಲ್ಲಿ ಹೋಗೋದಿಲ್ಲ. ಒಂದು ವೇಳೆ ನಾನು ಬಾಳಲ್ಲಿ ಏನಾದರೂ ಅಚಾತುರ್ಯ ನಡೆದು ನಿನ್ನ ಹೆಸರಿಗೆ ಕಳಂಕ ಬರುವಂಥ ಸಂದರ್ಭ ಬಂದರೆ ಈ ನಿನ್ನ ತಂಗಿ ಖಂಡಿತವಾಗ್ಲೂ ಈ ಭೂಮಿ ಮೇಲೆ ಬದುಕೋದಿಲ್ಲ ಅಣ್ಣ, ಬದುಕೋದೇ ಇಲ್ಲ. ಯಾವತ್ತೂ ಇಂಥ ಅಪಸ್ವರವನ್ನ ನುಡಿಬೇಡ ತಾಯಿ. ಇನ್ನೊಂದ್ಸಾರಿ ಈ ರೀತಿ ಮಾತನಾಡದೆ ಆದ್ರೆ ನನ್ ಮೇಲೆ ಆಣೆ. ಸಾರಿ ಕಣೋ, ಸಾರಿ. ನಾನು ನಿನ್ನ ಮನಸ್ಸಿಗೆ ತುಂಬಾ ನೋವಾಗ ಮಾತಾಡ್ಬಿಟ್ಟೆ ಗೊತ್ತಾ? ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಅಯ್ಯೋ, ಸಾರಿ ಅಣ್ಣ. ಎಲ್ಲಿ ಒಂದ್ಸಾರಿ ನಗು, ಬಾಯಿ ತುಂಬಾ ನಗು.
ಯಾವಾಗ್ಲೂ ನನ್ನ ತಂಗಿ ಈ ರೀತಿ ನಗ್ನಗ್ತಾ ಇರ್ಬೇಕು.